ಎಲ್ರಿಗೂ ನಮಸ್ಕಾರ. ನೆನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಿಂದು ವಾಟರ್ ಬಾಟಲ್ ಎರಡನ್ನೂ ತುಂಬಿಕೊಂಡ ಇಲ್ಲಿ 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 ರಾಜ್ಕುಮಾರ ಇಲ್ಲಿ ಇಲ್ಲಿ ರಾಜ್ಕುಮಾರ ಇಲ್ಲಿ ನಿಂಗೆ ಅಂತ ಬಾಟಲ್ ನಮ್ಮ ಮನೆಯವ್ರು ನನ್ನ ಮಗಳಿಗೆ ತಗೊಳ ನೋಡಲ್ಲಿ ನೀನಂತದ್ದು ಎರಡಿದ್ದೇವೆ ಎತ್ತಾಕ್ಬೇಡ ಮಗನೇ. ಅಕ್ಕ ನಮ್ಮ ಅಕ್ಕ ಹೆಂಗಿದಳೆ ಅಂತ ನೋಡ್ತಾರದ ಕಳ್ಳಿ ಏನು ಮಗಳು ಬೀಳಿಸ್ತ ಏಯ್ ಅದಕ್ಕೆ ಯಾಕೆ ಕುಡಿಬೇಕು ತಲೆಗೆ ಜುಮ್ಕಿ ಅಲ್ಲ ಅದು ಜಿಲ್ಕಿ. ಹೋ 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 ನನ್ನ ಮಗಳು ನೋಡಿ ಸ್ಪ್ರೈಟ್ ಕೋಲ್ಡ್ ಇರುತ್ತೆ ಅನ್ಸುತ್ತೆ. ನನ್ನ ಮಗಳು ಸ್ಪ್ರೈಟ್ ತುಂಬಿಕೊಂಡಿದ್ದಾಳೆ. ಗ್ರೀನ್ ಕಲರ್ ವಾಟರ್ ನಾನು ಇದಕ್ಕೆ ಏನ್ ತುಂಬ್ಕೊಬೇಕು ಡ್ಯಾಡಿ ಮಗಳು ಡೀಸೆಲ್ ತುಂಬ್ಕೋಬೇಕಂತ ತಗೊಳ್ರಿ. ಕೋಲ್ಡ್ ವಾಟರ್ ತುಂಬಿದೀನಿ ಅಲ್ಲಿ ಇಟ್ಕೊ ಬರ್ತೀನಿ ನಾನು ಬಿಡಿ. ಲಾಕ್ ಮಾಡ್ತಾ ನಿಂತ್ಕೊಂತಾನ ಕಾಲ ಎತ್ತಕ್ಕೆ ಜಾಗ ಇಲ್ಲ ಇಲ್ಲಿ. ಬೇರೆ ಟೈಮಲ್ಲೆಲ್ಲ ಹತ್ತಕ್ಕೆ ಕುಣಿತಾನೆ. ಪಜಲ್ ಮಗಳ ಪಿಜ್ಜಾ ಪಜಲ್ ಮಾಡೋದು ಬರ್ಗರ್ ಅದೇ ಪಿಜ್ಜಾ ಪಜಲ್ ಕೊಟ್ಬಿಡ್ತಾರೆ. ಹೌದಾ ಬರ್ಗರ್ದು ಇರುತ್ತೆ. ಏನಾದ್ರೂ ಒಂದು ಪಿಕ್ಚರ್ ಇರ್ಬೇಕು ಮಗಳ ಹಿಂಗೆ ಚೆನ್ನಾಯ್ತೆ ಮಗನೇ ಚೆನ್ನಾಯ್ತೆ ಹಿಂಗೆ ಕಷ್ಟ ಅಲ್ವಾ. ನಾವು ಬಿಗ್ ಬಾಸ್ ಅಲ್ಲಿ ನೋಡ್ತಿರ್ವಲ್ಲ ಏನ್ ಮಾಡ್ದಲ್ಲ ಏನು ಅವ್ರಿಗೇನು ಬರೀ ಬರ್ಗರ್ನೇ ಮಾಡಕ್ ಆಗ್ತಾ ಇಲ್ಲ. ಎಲ್ಲದ್ರೂ ಸೇರಿ ಒಂದ ಇದು ಕರೆಕ್ಟ್ ಅದು ಚೀಸ್. ಓ ಗೌದ್ರ ಹೆಂಗೆ ಕೂತ್ಕೋಬೋದು ಅವ್ರಿ ಪೂರ್ತಿ ರಿಲ್ಯಾಕ್ಸ್ ಮಾಡ್ಕೊಂಡು. ಓ ಬಿಸಿ ಬಿಸಿ ಇದೆ. ಇದು ಬಿಟ್ಟು ಬೇಕಾಯ್ತು. ಇದು ಆಮೇಲೆ ನೋಡ್ಕೊಳ್ಳೋಣ. ಓಕೆ ನನ್ನ ಮಗನಿಗೆ ಈಗ ಒಂದು ಲೆಗ್ ಪೀಸ್ ಕೊಡಬೇಕು. ಇವಾಗ ನನ್ನ ಮಗ ಅಯ್ಯೋ 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 ಬಗ್ಗಲು ಅದೇ ಬಗ್ಗಲು ತಿನ್ಲಿಲ್ಲ. ವರಪ್ಪ ಬೇಗ ಕೈನವರು. ಹಾಂ ಅಯ್ಯೋ 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 ಅಯ್ಯೋ. ತುಂಬ ದಿನ ಆಗಿತ್ತು ಬರ್ಗರ್ ಎಲ್ಲ ತಿಂದು, ಹಾಗಾಗಿ ಅದೆಲ್ಲ ತಿಂದ್ಕೊಂಡು ಮುಗಿಸ್ಕೊಂಡು ಶಾಪಿಂಗ್ ಮಾಡೋಣ ಅಂತ ಹೇಳಿ ಬಂದ. ಅಂದರೆ ನೆನ್ನೆ ಮೊನ್ನೆ ಅಷ್ಟೇ ಬಂದಿರೋದಲ್ವ, ಈಗ ಥಿಂಗ್ಸ್ ಎಲ್ಲ ತೊಗೊಬೇಕು ಚಿಕ್ಕ ಚಿಕ್ಕದಾಗಿ. ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಚಿಕ್ಕ ಚಿಕ್ಕ ಟ್ರಾಲಿ ಅಂತ ಹೇಳ್ತಿದ್ದಾರೆ. ನನ್ನ ಮಗನಿಗೆ ಮೊನ್ನೆ ಅದಕ್ಕೂ ಕರ್ಕೊಂಡೋಗಿ ಅದ್ರಲ್ಲಿ ಕೂರಿಸ್ಕೊಂಡಿದ್ನಲ್ಲ, ಸೊ ಅಲ್ಲಿಂದ ಇದಕ್ಕೆ ನನ್ನ ಕೂರ್ಸು ಅಂತ ಹಠ ಮಾಡಿ ಅವನೇ ಕೂರಿಸ್ಕೊಂಡಿದ್ದಾನೆ. ಚೆನ್ನಾಗಿದೆ. ಹೌದಾ ಬೆಳಗ್ಗೆ ಏನು ತಕೊಟ್ನಲ್ಲ ಮಗಳ ಇವತ್ತು ಅಂಗಡಿಲಿ ಅಲ್ಲಿ ಪಾರ್ಸಲ್. ನಾವು ಬೆಂಗಳೂರು ಬಂದು 2 ದಿನ ಆಗಿತ್ತು. ಪಾಪ ನನ್ನ ಮಗಳು ಬರ್ತಿದ್ದಾಗಿನ ಅಮ್ಮ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಬೇಕು ಸ್ವಿಮ್ಮಿಂಗಿಗೆ ಅಂತ ಹೇಳ್ತಿತ್ತು. ಬಟ್ ಬಂದಿದ ತಕ್ಷಣ ಕೆಲಸಗಳೆಲ್ಲ ಇರುತ್ತೆ, ಮನೆ ಕ್ಲೀನ್ ಮಾಡ್ಕೊಬೇಕು ಮತ್ತು ಕೆಲವೊಂದು ಥಿಂಗ್ಸ್ ಎಲ್ಲ ತೊಗೊಂಬರೋದೆಲ್ಲ ಇತ್ತು. ಹಾಗಾಗಿ ಅವಳನ್ನ ಕರ್ಕೊಂಬಂದಿರಲಿಲ್ಲ. 2 ದಿನ ಆದಮೇಲೆ ಮತ್ತೆ ಇನ್ನೂ ತಡ ಮಾಡಿದ್ರೆ ಪಾಪ ಬೇಜಾರಾಗ್ಬಿಡುತ್ತೆ, ಅದಕ್ಕೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಅವಳನ್ನ ಇಲ್ಲೇ ಪೂಲಿಗೆ ಬಿಟ್ಬಿಟ್ಟು ನಾನು ನಮ್ಮ ಮನೆಯವರು ಮಸಾಲೆ ಪುರಿ ಪಾರ್ಸಲ್ ತೊಗೊಬಿಟ್ಟು ಬಂದಿದ್ದೆ. ಸುಕ್ಕನ ಅದನ್ನು ತಿಂತಾ ಇತ್ತು. ತಗೊಳ್ಳ ದೊಡ್ಡದು ಗಂಟ್ಲು ಅಷ್ಟೇ ದೊಡ್ಡದಾಗಿದೆ. ಮೆಲ್ಲೆ ಮೆಲ್ಲೆ ತಿನ್ನು. ನನ್ನ ಮಗ ಹಠ ಮಾಡಿ ಸ್ಪೂನ್ ಇಸ್ಕೊಂಡು ತಿಂತಾ ಇರೋದು. ನಿಮ್ಗೆ ಇರ್ತೀನಿ ಅಂತ ಬಟಾಣಿ ಸಿಕ್ತೆಲ್ಲ ಕೈಯಲ್ಲಿ ಬಾಯಿಗೆ ಹಾಕಿ ಹೋಗ್ಲಿ ತಗೊಂಡು ಬಿಡುತ್ತೆ. ಬಾ ಕೈ ಬಾಯಿ ಬಾ ಚೂಪರ್ ಅಮ್ಮ ಮಾಡಿದ್ ಮಗನೆ. ಮಗಳು ತಲೆ ಹೊಡಿತಾನೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಚಪಾತಿ ಮತ್ತು ಬಟಾಣಿ ಆಲೂಗಡ್ಡೆ ಹಾಕಿ ಗ್ರೇವಿ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ಬಿಟ್ಟು ಬರೋಣ. ಬಟಾಣಿ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಇವತ್ತು ಬಟಾಣಿ ಮತ್ತು ಆಲೂಗಡ್ಡೆ ಹಾಕಿ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ
ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಕೋಬೇಕು. ಹಾಗೆ ಇದೇ ಈರುಳ್ಳಿ ಒಳಗೆ ಸ್ವಲ್ಪ ಚಕ್ಕೆ, ಲವಂಗ, 2 ಏಲಕ್ಕಿ ಮತ್ತು ಮರಾಠಿ ಮೊಗ್ಗು ಎಲ್ಲ ಸ್ಪೈಸಸ್ ಹಾಕ್ಕೊತಾ ಇದ್ದೀನಿ. ಹಾಗೆ ಈಚೆ ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೀನಿ. ಒಂದು 4 ತೊಗೊಂಡಿದ್ದೀನಿ, ಜಾಸ್ತಿ ಆಗಿಬಿಡ್ತಾ ತೊಗೊಂಡಿದ್ದೀನಿ. ಇವಾಗ ಇದನ್ನು ರುಬ್ಕೊಬೇಕು ಮೊಸರು ಹಾಕಿ. ಈಗ ನೋಡಿ ಫ್ರೈ ಮಾಡಿರೋ ಅಂಥ ಈರುಳ್ಳಿನ ತಣ್ಣಗೆ ಮಾಡಿಕೊಂಡು ಇದಕ್ಕೆ ಅದೇ ಏಲಕ್ಕಿ ಎಲ್ಲ ಹಾಕಿದ್ನಲ್ಲ ಅದನ್ನು ಇವಾಗ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಮೊಸರು ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಈರುಳ್ಳಿ ಇಲ್ದಲ್ಲೇ ಮಾಡ್ಬೋದು, ನಂಗೆ ಈರುಳ್ಳಿ ಅಂದರೆ ಇಷ್ಟ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ರುಬ್ಕೊತಾ ಇದ್ದೀನಿ. ಇವಾಗ ಈರುಳ್ಳಿ ಹಾಕಿ ಏನು ಫ್ರೈ ಮಾಡ್ಕೊಂಡಿದ್ದು ಅದಕ್ಕೆ ಸ್ವಲ್ಪ ಮತ್ತೆ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಬೇಗ ಫ್ರೈ ಆಗುತ್ತೆ. ಅದಾದಮೇಲೆ ಹಸಿರು ಮೆಣಸಿನ್ಕಾಯಿ ಹಣ್ಣಾಗಿ ಹೋಗ್ಬಿಡಿದೆ. ಎಣ್ಣೆಗೆ ಹಸಿರು ಮೆಣಸಿನ್ಕಾಯಿ ಹಾಕಿದ ತಕ್ಷಣ ಸ್ವಲ್ಪ ಖಾರ ಏನಾದ್ರು ಜಾಸ್ತಿ ಇದ್ದರೆ ಕಡಿಮೆ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾನು ಈರುಳ್ಳಿ ಹಾಕಿರೋದ್ರಿಂದ ಟೊಮೊಟೊ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ, 3 ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿಲ್ಲ ಅಂದರೆ ಟೊಮೊಟೊ ಒಂದು 4-5 ಹಾಕ್ಕೊಬೇಕು, ಚೆನ್ನಾಗಿರುತ್ತೆ, ಗ್ರೇವಿ ಬರಬೇಕಲ್ಲ. ಸೊ ಹಾಗಾಗಿ ಸ್ವಲ್ಪ ಇದಕ್ಕೆ ಉಪ್ಪು ಹಾಕಿ ಮೆತ್ತಗಾಗಕ್ಕೆ ಬಿಡ್ತೀನಿ. ಅಷ್ಟರೊಳಗೆ ನನ್ನ ಮಗನಿಗೆ ತಿಂಡಿ ತಿನ್ನಿಸ್ಕೊಂಡ್ಬಿಡ್ತೀನಿ ನಾನು. ಇದಕ್ಕೆ ಇವಾಗ ಹಸಿ ಬಟಾಣಿ ಹಾಕ್ಕೊಂಡು ಟೊಮೊಟೊ ಜೊತೆನೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ, ಚೆನ್ನಾಗಿ ಬೇಗ ಕುಕ್ ಆಗುತ್ತೆ. ಇವಾಗ ಇದಕ್ಕೆ ಅರಿಶಿನ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ, ಆನಂತರ ಗರಂ ಮಸಾಲ, ಆನಂತರ ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಸಾಂಬಾರು ಪುಡಿ ಅಂತೀವಿ ನಾವು. ನನಗೆ ಧನಿಯಾ ಪೌಡರ್ ಅಷ್ಟು ಇಷ್ಟ ಇಲ್ಲ, 1-2 ಸ್ಪೂನ್ ಹಾಕ್ಕೊತಾ ಇದ್ದೀನಿ, ಪುಟ್ ಸ್ಪೂನ್ ಅಲ್ವಾ. ಸೊ ಹಾಗೆ ನಾನು ಪೆಪ್ಪರ್ ಹಾಕಿ ಗ್ರೈಂಡ್ ಮಾಡಿರೋದ್ರಿಂದ ಮತ್ತು ಇಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಖಾರದ ಪುಡಿ ಹಾಕ್ಕೊತೀನಿ, ಇಷ್ಟು ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಹಾಕಿ ಚೆಂದ ಈ ಥರ ಮಿಕ್ಸ್ ಮಾಡ್ಕೊಬೇಕು. ನಾನೀಗ ಸ್ವಲ್ಪ ಪಾಪ ಇರೋದ್ರಿಂದ ಅದ್ರ ಮುಂದೆನೇ ನಿಂತ್ಕೊಳ್ಳೋಕ್ಕಾಗಲ್ಲ, ಅವನ್ನ ಬಿಟ್ಟು ಆಚೆ ಈಚೆನೂ ಹೋಗೋಕ್ಕಾಗಲ್ಲ. ಸೊ ಪಟ್ ಅಂತ ಫ್ರೈ ಮಾಡ್ಕೊತೀನಿ. ಅದಕ್ಕೆ 1 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಕುದೀತಿದೆ. ಈಗ ರುಬ್ಬಿರೋ ಅಂಥ ಈರುಳ್ಳಿ ಮಸಾಲೆ ಹಾಕ್ತಾಯಿದ್ದೀನಿ. ಮೊಸರು ಹಾಕಿ ರುಬ್ಬಿರೋದ್ರಿಂದ ಟೇಸ್ಟೇ ಸಕ್ಕತ್ತಾಗಿದೆ. ಸ್ವಲ್ಪ ಹಾಗೆ ನೆಕ್ಕು ನೋಡಿದೆ, ಕಲರ್ ಚೆನ್ನಾಗಿಲ್ಲ, ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬಂದಿದೆ. ಇವಾಗ ಇದಕ್ಕೆ ಬೇಯಿಸಿರುವಂಥ ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿಯೋಕೆ ಬಿಡೋಣ. ಈಗ ನಾನು ಚಪಾತಿ ಅರಿಯೋವರೆಗೂ ಕುದಿತಾ ಇರಲಿ, ನೀ ಎಣ್ಣೆ ಬಿಡಬೇಕು ಸೈಡ್ ಹಾಗೆ. ವಾವ್, ಇದು ಸಣ್ಣ ನುಡಿ ಮಾಡಿಬಿಟ್ಟಿದೆ. ಆಲೂಗಡ್ಡೆ ಬಟಾಣಿ ಎಲ್ಲ ಇವಾಗ ಬೆಂದಿದೆ. ಲಾಸ್ಟಿಗೆ ಸ್ವಲ್ಪ ಕಸೂರಿ ಮೇಥಿ ಹಾಕೋಣ. ಇದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಮೇಲೆ ಕೈಯಲ್ಲಿ ಉಜ್ಜಿಬಿಟ್ಟು ಹಾಕಿದರೆ ಚೆನ್ನಾಗಿರುತ್ತೆ. ನನಗೆ ಈಗ ಪಾಪ ಇಟ್ಕೊಂಡು ಆ ಅವತಾರ ಎಲ್ಲ ಮಾಡೋಕ್ಕೆ ಆಗಲ್ಲ. ಬೆಳಗ್ಗೆ ತಿಂಡಿಗೆ ಎಲ್ಲ ಮಾಡಬೇಕಲ್ವ, ವೀಡಿಯೋ ಮಾಡಿಕೊಂಡು ಇದು ಮಾಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಅದ್ರ ಬದಲು ಏನೋ ಒಂದು ಮಾಡೋದು, ರುಚಿಗೆ ತಿನ್ನಂಗೆ ಅಷ್ಟೇ. ಚಪಾತಿ ಮಾಡೋವರೆಗೂ ಇನ್ನೊಂದು ಸ್ವಲ್ಪ ಬೇಯ್ತಾ ಇರಲಿ, ಅಷ್ಟರೊಳಗೆ ಇನ್ನೊಂದು ರೌಂಡ್ ಮುಚ್ಚಿಬಿಡೋಣ. ಚಪಾತಿ ರೆಡಿ, ಕಡಿಮೆ ಮತ್ತು ಮಸಾಲ ರೆಡಿ. ನಮ್ಮ ಮನೆಯವ್ರು ನೋಡ್ರಿ ಏನಂತ ನೋಡೋಣ. ಪಲ್ಯ ನೋಡಿ ಹೇಗಿದೆ ಅಂತ ನೀವೇ ನೋಡಿ ಹೇಳ್ಬೇಕು, ತಿಂದು ನೋಡಬೇಕು. ಆಲೂಗಡ್ಡೆ, ಹಾಲು, ಪನ್ನೀರ್. ನಮ್ಮನೆಯವ್ರ ಚಪಾತಿಗೆ ಇಷ್ಟ. ನಮ್ಮನೆಯವರಿಗೆ ಉಪ್ಪು ಕಮ್ಮಿನಾ? ಚೆನ್ನಾಗಿದೆ. ನನ್ನ ಮಗ ಒಂದೇ ಒಂದು ಮಾತು ಕಲ್ತಿದ್ದಾನೆ. ಏನು ಹೇಳು ಮಗನೆ, ಏನು ಕಲ್ತಿದ್ದೆ ಹೇಳು, ನಿಂಗೆ ನಾತ್ಗೆ ಹೇಳು ಬಂಗರಿ. ಅಪ್ಪ ಚಪಾತಿ ಕೊಟ್ಟರು ಅಂತ ಖುಷಿ ಅದಕ್ಕೆ. ಜಿಜ್ಜಿಟ್ಟು ನನಗೆ ಅಪ್ಪ ಮಗಳು ಸೇರ್ಕೊಂಡು ನಿನ್ನೆ ಜೆಲ್ಲಿ ಮಾಡಿದ್ರು. ಏನು ಜೆಲ್ಲಿ ತಗೊಬಂದು ಚೆನ್ನಾಗಿ ಬಂದಿದೆ. ನನ್ನ ಮಗಳು ಇನ್ನೂ ಎದ್ದೇ ಇಲ್ಲ. ಹೆಂಗ್ ಮಾಡಿದ್ರಿ ರೀ ಏನಂತ ನಂಗೆ ಗೊತ್ತಿಲ್ಲ, ಇದೆ ಫಸ್ಟ್ ಟೈಮ್. ಹೌದಾ? ತುಂಬಾ ಸಿಂಪಲ್. ಪೌಡರ್ ಇರುತ್ತಲ್ಲ, ಅವೇ ಪೌಡರ್ ಮಿಕ್ಸ್ ಮಾಡಿ ಬಿಸಿನೀರಲ್ಲ ಕದರಿ ಒಟ್ಟು ಆಯ್ತು. ಯಾವ ಶೇಪ್ ಬೇಕು ಅಷ್ಟೇ. ಹಾಂ ನನ್ನ ಮಗಳು ತಿನ್ನುವಾಗ ತೋರಿಸ್ತೀನಿ. ಗಿಣ್ಣ ತಿನ್ನಂಗಾಗುತ್ತೇನಲ್ಲ. ಫಸ್ಟ್ ಟೈಮ್ ಫ್ರೈ ಮಾಡಿರೋದು. ಬಟಾಣಿ ಸ್ವಲ್ಪ ಜಾಸ್ತಿ ಇತ್ತು, ಅಮ್ಮ ಕುಟ್ಕಳಿಸಿದ್ದು, ಹಾಗಾಗಿ ಮಾಡೋಣ ಅಂತ ಮಾಡಿದೆ. ಚೆನ್ನಾಗಿ ಬಂದಿದೆ, ಏನೋ ಗೊತ್ತಿಲ್ಲ. ನಾನು ಟೇಸ್ಟ್ ನೋಡಲ್ಲ, ಹಂಗೇನೆ ನಮ್ಮನೆಯವರೇ ನೋಡಿ ಟೇಸ್ಟ್ ಹೇಳ್ಬೇಕು. ಚೆನ್ನಾಗಿದೆಲ್ಲ ತಗೊಳ್ಳೋದು. ನನ್ನ ಮಗು ನಾವು ಥರ ನೋಡಿದ್ದೀವಿ. ನನ್ನ ಮಗು ಇನ್ನೂ ಇವತ್ತು ನನಗಿದೆ. ನನ್ನ ಮಗು ಇನ್ನೂ ಎದ್ದೇ ಇಲ್ಲ, ದೊಡ್ಡದು. ನನ್ನ ಮಗ ಎದ್ದು ತಿಂಡಿ ಈಗ ಸೆಕೆಂಡ್ ಟೈಮ್ ಮಲಗಟ್ಟಾಗಿ. ಏನು ಹಂಗೆ ಬಿದ್ದದ ನೀವು ನೋಡಿ. ನನ್ನ ಮಗ ಎಲ್ಲೋ ಕೂತಿದೆ ಅಂತ ಹೇಳ್ಬಿಟ್ಟು ಈಚೆಯಿಂದ ತೋರಿಸಿ. ನಾವಿಲ್ಲ, ಇದಿಲ್ಲ ಅಂದಿದ್ರೆ ಬಿಡ್ಬಿಡೋನು. ಇದು ಬರ ಈಚೆ ಪುಟ್ಟನ, ಇದು ವಾರ
ಇದು ಬಾರೋ ನೋಡ ನನ್ನ ಮಾತು ಹೇಗೆ ಕೇಳುತ್ತೆ ಮಗು. ಬೇರೆ ಕಡೆ ಕತ್ತುಳ್ಕತ್ತೆ ಬಂಗಾರಿ ಏನೇನೆ ಕಲ್ತ್ಕೊಳ್ಳುತ್ತೆ ಬೇಕು ಅಂತ. ನೀನೊಂದು ತಿಂಗಳು ಮಗಳೇ ಒಬ್ಬ ಇನ್ನೆಲ್ಲನೂ ಎಳ್ದೆಳ್ದು ಬಿಸಾಕ್ತಾನೆ. ಎಷ್ಟು ಹೊಡ್ಕೊಳ್ಳುತ್ತೆ ಎಡ್ಜಸ್ಗೆ. ಬಿತ್ತು 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 ಮತ್ತೆ ಬಾಬಾ ಅಂದ್ರೆ ಯಾಕೆ ಬರಲ್ಲ? ಅಯ್ಯೋ ನಾನು ವಿಡಿಯೋ ಇಟ್ಕೊಂಡಿದ್ದೀನಿ ಅಂತ ಮಗನೇ. ಇದ್ರೊಳಗೆ ಹಾಕಿ ಬಿಟ್ಬಿಟ್ರೆ ಒಂದು ಅರ್ಧ ಗಂಟೆ ಏನಾದ್ರು ಕೆಲಸ ಮಾಡ್ಕೊಬೋದು. ಹತ್ರ ನೀನಿಲ್ಲ ಆದ್ರೂ ಆಟ ಆಡ್ಕೊಂಡಿರುತ್ತೆ. ಅನ್ನದಿದ್ದೀರಿ ಎದ್ದು ವಾಕ್ ಮಾಡೋ ಪುಟ್ಟು. ನನ್ನ 2 ಮಕ್ಕಳು ಆಟ ಆಡ್ತಾ ಇದ್ದಾರೆ. ಏನು ಆಟ ಅಂದರೆ ಸ್ಕೂಲ್ ಆಟ ಅಂತ. ಇವು ಮಕ್ಕಳಂತೆ ನೋಡಿ, ಸ್ಟೂಡೆಂಟ್ಸ್ ಇವರು. ಇದು ತರಕಾರಿ ಕಟ್ ಮಾಡ್ತಾರೆ. ಅದಾದ್ರೆ ಇದು ಯಾಕೆ ಅಂತ ಕೇಳಿದ್ರೆ ಅಡುಗೆ ಮಾಡೋಕ್ಕಂತೆ. ಸ್ಕೂಲಲ್ಲಿ ಯಾರು ಅಡುಗೆ ಮಾಡ್ತಾರೆ ಅಂದರೆ ಗೌರ್ಮೆಂಟ್ ಸ್ಕೂಲ್ ಅಂತೆ. ಅಲ್ವ ಮಗಳು? ಗೌರ್ಮೆಂಟ್ ಸ್ಕೂಲು. ಇವರೆಲ್ಲ ಸ್ಟೂಡೆಂಟ್ ಅಂತ, ಇವನು ಸ್ಟೂಡೆಂಟ್ ಅಂತೆ. ಆದ್ರೆ ಇವನೇನು ಫೇಲಾಗಿ ಅಲ್ಲೇ ಕೂತಿದ್ದಾನೆ. ಎಲ್ಲಿ ಟಾಪರ್? ಅವ್ನ ಮುಖ ನೋಡಿದ್ರೆ ಟಾಪರ್ ನಂಗೆ ಕಾಣಿಸ್ತೇನೆ. ಫೇಲಾಗಿ ಫುಲ್ಲಾಗಿ ಒಂದೇ ಸ್ಕೂಲಲ್ಲಿ ಕೂತಿದ್ದಾನೆ ಅವನು. ಮತ್ತೆ ಇವ್ನು ಮಾತ್ರ ಇಷ್ಟು ದೊಡ್ಡವನು. ಓ ನೀನು ತರಕಾರಿ ಓದ್ಕೊಬಾ, ಅವನ್ನ ತರಕಾರಿ ಓದ್ಕೊಬರಕ್ಕೆ ಕಳ್ಸು. ಟಾಪರ್ ಅಂತೆ, ಟಾಪರ್. ಫ್ರೂಟ್ ಸಲಾಡ್ ಎಲ್ಲರಿಗೂ ಇವತ್ತು ಸ್ಯಾಟರ್ಡೆ ಅಲ್ಲ ಅದಕ್ಕೆ. ಓಹೋ ಸಾಟರ್ಡೆ ಅಂತ ಫ್ರೂಟ್ ಸಲಾಡು. ಸ್ಯಾಟರ್ಡೆ ನಿಜವಲ್ಲಿ ಈ ಪಾತ್ರೆಯಲ್ಲಿ ಚಿಕನ್ ಮಾಡಿದ್ರೆ ಎಷ್ಟು ಚೆನ್ನಾಗುತ್ತೆ. ಅದಕ್ಕೆ ಅಂತ ತಗೊಂಡುಂಟು. ಕತ್ತಮ್ಮ ರೆಡಿ ಆಗ್ತಾ ಇದ್ದಾರೆ. ಅವರಪ್ಪ ಎಲ್ಲ ಹೊರಗಡೆ ಹೋಗಿದ್ದಾರೆ. ಅಲ್ಲಿಗೆ ಹೋಗೋಣ ಬಾ ಮಗನೆ ಬಾರೋ ಅಂತ ಕರೆದಿದ ತಕ್ಷಣ ಓಟ ಇವನು. ನಮ್ಗೆ ಎತ್ಕೊಂಡು ಸಾಕಾಗಿತ್ತು. ಅದಕ್ಕೆ ಇವತ್ತು ವಾಕರಲ್ಲೇ ಕರ್ಕೊಂಡು ಹೋಗೋಣ ಅಂತ. ಕರಿ ಮಗಳು ನೋಡೋಣ. ರೈತ ಲಿಫ್ಟ್ ಹತ್ರ ಎಲ್ಲ ಜೋಪನ ಮಗಳು ನನ್ನ ಕೈಯೆಲ್ಲ ಕೊಡ್ತಾನೆ. ಚಪ್ಪಲ್ ಹಾಕು. ಎಲ್ಲಿಗೋ ವಾಕಿಂಗ್ ಬಂದೆ. ಅಲ್ಲಿಡ್ಕೊ. ಏನು ಸ್ಪೀಡ್ ಇದೆ ಬಿಸಿಲು. ಅವ್ನ ಬಟ್ಟೆ ನೋಡಿ ಖುಷಿ. ಎಲ್ಲಿ ಕಲರೇ ಬಂದ್ಬಿಟ್ಟ. ಕಲರೇ ಬಂದ ಮಗನೆ. ಓಡು ಮಗನೆ ಓಡು. ಡ್ಯಾಡಿಯಲ್ಲಿ ವೇಟ್ ಮಾಡ್ತಿದ್ದೆ ಓಡು. ನನ್ನ ಮಗಳಿಗೆ ಬಾದಾಮಿ ಹಾಲು ತಗೊಂಡು ಸ್ನ್ಯಾಕ್ಸ್ ತಗೋ ಬಂದಿದ್ದೀನಿ. ಅವಳು ಇನ್ನೂ ಸ್ವಿಮ್ಮಿಂಗ್ ಆಟ ಆಡ್ತಾ ಇದೆ. ಬಾರೋ ಬಾ ಹಾಲು ಕುಡಿ. ಹಾಲು ಬಿಸಿ ಇದೆಯವ ತುಂಬ? ಹಾ ಸ್ಟೀಮ್ ತಗೊಳ್ತೈತೆ ಸ್ಟೀಮ್. ನಿನ್ನ ಇಷ್ಟ ಮಗಳು. ನಮ್ಮ ಕೇಳಬಾರ್ದು, ನಮ್ಮ ಮೇಲೆ ಡಿಪೆಂಡ್ ಆಗಬಾರ್ದು. ಹಂಗೆ ನಾನು ಎಲ್ಲ ಡ್ಯಾಡಿ ಕೇಳಿ ನಂಗೆ ಒಬ್ಳಿಗೆ ಏನು ಗೊತ್ತೇ ಆಗಲ್ಲ. ನಮ್ಮ ಮನೆಯವರು ಹೀಗೆ ಕೂತಿದ್ದಾರೆ. ನನ್ನ ಮಗ ಇದು ಮಲಗಿದೆ. ನೋಡಿ ಬಾಯ್ ನೋಡಿ. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.